Hello everyone, welcome to Square Catalyst. So let's continue the topic. Think and reflect. So what are the standard width for a room door? So room door ಗೆ standard width ಬಂದು 2.5 feet ಇಂದ 3.5 feet ವರೆಗೆ ಇರುತ್ತೆ. Okay. So yes, so we have finished all these things in the last class. So ಈಗ ಏನಾದರೂ x axis ಬಂದು y axis ನ intersect ಮಾಡಿದಾಗ ನಮಗೆ ಕ್ವಾಡ್ರೆಂಟ್ಸ್ಗಳು ಫಾರ್ಮ್ ಆಗುತ್ತೆ. ಎಷ್ಟು ಅಂತಂದ್ರೆ 4. ಸೊ ಕ್ವಾಡ್ರೆಂಟ್ 1, 2, 3 ಮತ್ತೆ 4. ಕ್ವಾಡ್ರೆಂಟ್ 1 ಅಲ್ಲಿ x ಮತ್ತೆ y ಆಕ್ಸಿಸ್ ಎರಡು ಪಾಸಿಟಿವ್ ಇರುತ್ತೆ. ಕ್ವಾಡ್ರೆಂಟ್ 2 ಅಲ್ಲಿ x ನೆಗೆಟಿವ್ y ಪಾಸಿಟಿವ್ ಇರುತ್ತೆ. ಕ್ವಾಡ್ರೆಂಟ್ 3 ಅಲ್ಲಿ ಎರಡೂ ಕೂಡ ನೆಗೆಟಿವ್. ಓಕೆ. ಕ್ವಾಡ್ರೆಂಟ್ 5 ಅಲ್ಲಿ x ಪಾಸಿಟಿವ್ ಇರುತ್ತೆ, y ನೆಗೆಟಿವ್ ಇರುತ್ತೆ. ಓಕೆ. ಸೊ ಈಗ ಏನಾದರೂ ಎಕ್ಸ್ ಆಕ್ಸಿಸ್ ನಲ್ಲಿ ಪಾಯಿಂಟ್ ಬಂದ್ರೆ y ಕೋಆರ್ಡಿನೇಟ್ ವಿಲ್ ಬಿ 0. ಸೊ y ಆಕ್ಸಿಸ್ ನಲ್ಲಿ ಕೋಆರ್ಡಿನೇಟ್ ಬಂದ್ರೆ x ಆಕ್ಸಿಸ್ 0. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು x ಆಕ್ಸಿಸ್ ಏನಂತ ಬರೀಬಹುದು, x ಕೋಆರ್ಡಿನೇಟ್ 0, 4. ಸೊ ಹಾಗೆ ಇಲ್ಲಿ ಬಂದಾಗ y ಕೋಆರ್ಡಿನೇಟ್ 0, ಯಾಕಂತಂದ್ರೆ x ಆಕ್ಸಿಸ್ ಮೇಲೆ ಪಾಯಿಂಟ್ ಬಂದಿದೆ. ಸೊ ಇಲ್ಲೇನಂತ ಬರೀಬಹುದು ನಾನು 4, 0. ಹಾಗೆ ಮಧ್ಯದಲ್ಲಿ ಈ ಆಕ್ಸಿಸ್ ಬಿಟ್ಟು ಬೇರೆ ಎಲ್ಲಾದ್ರೂ ಬಂದ್ರೆ ನಮಗೆ ಎರಡು ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಬರುತ್ತೆ, ನಾನ್ ಝೀರೋ ಕೋಆರ್ಡಿನೇಟ್ ಪಾಯಿಂಟ್ಸ್, ದಟ್ ಇಸ್ 3, 3. ಸೊ ಇಲ್ಲಿ ನೋಡಿ 3 x ಆಕ್ಸಿಸ್ ಅಲ್ಲಿ ಇದೆ, 3 y ಆಕ್ಸಿಸ್ ಅಲ್ಲಿ ಇದೆ. ಹಾಗೆ ನಾನು ಇಲ್ಲಿ ಬರೆದ್ರೆ x ಆಕ್ಸಿಸ್ ಇಸ್ -6, y ಆಕ್ಸಿಸ್ ಇಸ್ 1. ಓಕೆ. ದೆನ್ ಇಲ್ಲಿ ಚೆಕ್ ಮಾಡಿದ್ರೆ x ಕೋಆರ್ಡಿನೇಟ್ ವಿಲ್ ಬಿ -4, y ಕೋಆರ್ಡಿನೇಟ್ ವಿಲ್ ಬಿ -3. ಓಕೆ. ಎಸ್. ಸೊ ನೆಕ್ಸ್ಟ್, think and reflect. What is the x coordinate of the point on y axis? So x coordinate ಏನಾಗಿರುತ್ತೆ, x coordinate will be 0 in y axis. ಏನಂತ ನಾವು ಪಾಯಿಂಟ್ ಬರೆಯೋದು, 0, y coordinate ಬರೆಯೋದು. Is there similar generalization for point x axis? Yes. So x axis ನಲ್ಲಿ ಏನಾದರೂ ಪಾಯಿಂಟ್ ಬಂದ್ರೆ y coordinate will be 0. y coordinate ಏನಾಗಿರುತ್ತೆ, 0. ಸೊ ಹೇಗೆ ಪಾಯಿಂಟ್ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ x, 0. So does point q y, x ever coincide with point p of x, y? ಸೊ ಈ ರೀತಿ ಏನಾದರೂ ಎರಡು ಪಾಯಿಂಟ್ ಕೋಇನ್ಸೈಡ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಸೊ ಆಗುತ್ತೆ, ಅದರಲ್ಲಿ ಒಂದು ಕಂಡೀಷನ್ ಇದೆ. ಕೋಇನ್ಸೈಡ್ ಆಗುತ್ತೆ ಬಟ್ ಅಂಡರ್ ಓನ್ಲಿ ಒನ್ ಕಂಡೀಷನ್, ದಟ್ ಇಸ್ ಇಫ್ y is equal to x. ಸೊ ಈ ರೀತಿ x ಮತ್ತೆ y ಕೋಆರ್ಡಿನೇಟ್ ಇಲ್ಲಿ ಉಲ್ಟಾ ಆಗಿದೆ, y ಮತ್ತೆ x ಕೋಆರ್ಡಿನೇಟ್ ಆಗಿದೆ. ಸೊ ಆ ರೀತಿ ಆಗಬೇಕು ಅಂತಂದ್ರೆ ನಮಗೆ x ಮತ್ತೆ y ಈಕ್ವಲ್ ಆಗಿರಬೇಕು. x ಮತ್ತೆ y ಈಕ್ವಲ್ ಆದಾಗ ಮಾತ್ರ ನಮಗೆ y, x ವಿಲ್ ಬಿ ಈಕ್ವಲ್ ಟು x, y. ಓಕೆ. ಸೊ ನಮಗೆ ಇದ್ರ ಜಸ್ಟಿಫಿಕೇಶನ್ ಕ್ವೆಶನ್ ಅಲ್ಲೇ ಇದೆ. ನೆಕ್ಸ್ಟ್ ಕ್ವೆಶನ್ ಅಲ್ಲಿ ಇಫ್ x ನಾಟ್ ಈಕ್ವಲ್ ಟು y ಆದಾಗ, x ಮತ್ತೆ y ಈಕ್ವಲ್ ಆಗಿಲ್ಲ ಅಂದ್ರೆ x, y ವಿಲ್ ನಾಟ್ ಬಿ ಈಕ್ವಲ್ ಟು y, x. ಸೊ ಫಾರ್ ಎಕ್ಸಾಂಪಲ್ ನಾನು ತಗೋತೀನಿ ಅಂದ್ರೆ ಈಗ 1, 2 ತಗೋಣ, x, y. ಸೊ ಇದು ಒಂದು ಪಾಯಿಂಟ್. ನೆಕ್ಸ್ಟ್ 2, 1 ಇನ್ನೊಂದು ಪಾಯಿಂಟ್. ಸೊ ಇವೆರಡು ಈಕ್ವಲ್ ಆಗುತ್ತಾ ಅಂತ ನಾವು ಕೋಆರ್ಡಿನೇಟ್ ನ ಬರ್ದಿಕ್ಬೇಕಾದ್ರೆ ಚೆಕ್ ಮಾಡ್ಬೋದು. 1, 2 ಎಲ್ಲಿ ಬರುತ್ತೆ? ಸೊ 1, 2 ವಿಲ್ ಕಮ್ ಹಿಯರ್. 1, 2. 2, 1 ವಿಲ್ ಕಮ್ ಹಿಯರ್. ಸೊ ಎರಡು ಈಕ್ವಲ್ ಆಗಕ್ ಸಾಧ್ಯನೇ ಇಲ್ಲ. ಯಾವಾಗ ನಮ್ಗೆ ಈಕ್ವಲ್ ಆಗುತ್ತೆ ಅಂದ್ರೆ ಎಕ್ಸ್ ಮತ್ತೆ ವೈ ಈಕ್ವಲ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಈಗ 2, 2 ಎಕ್ಸ್ ಮತ್ತೆ ವೈ ಎರಡು ಈಕ್ವಲ್ ಇದೆ ಅಲ್ವಾ? ಸೊ 2, 2ನ ನಾನು ಇಲ್ಲಿ ಪಾಯಿಂಟ್ ಮಾಡ್ಬೋದು. ಓಕೆ. ಆವಾಗ ನಮ್ಗೆ ಎರಡು ಪಾಯಿಂಟ್ ಕೋಇನ್ಸೈಡ್ ಆಗಿರುತ್ತೆ. ಅದೇ ಕಂಡೀಷನ್ ಅನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆ. ಸೊ ಎಕ್ಸ್, ವೈ, ವೈ, ಎಕ್ಸ್ ವಿಲ್ ಬಿ ಈಕ್ವಲ್ ಅಂಡರ್ ಓನ್ಲಿ ಒನ್ ಕಂಡೀಷನ್, ದಟ್ ಇಸ್ y ಈಕ್ವಲ್ಸ್ ಎಕ್ಸ್ ಅಥವಾ x ಈಕ್ವಲ್ಸ್ ವೈ. ಈಸ್ ದಿಸ್ ಕ್ಲೈಮ್ ಟ್ರೂ ಅಂದ್ರೆ ಎಸ್, ಇಟ್ ಇಸ್ ಟ್ರೂ. ಸೊ ಎಕ್ಸಸೈಸ್ ಕೊಟ್ಟಿದ್ದಾರೆ. ಆನ್ ಅ ಗ್ರಾಫ್ ಶೀಟ್ ಮಾರ್ಕ್ ದ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಅಂಡ್ ದ ಆರಿಜಿನ್. ಸೊ ಗ್ರಾಫ್ ಅಲ್ಲಿ ಎಕ್ಸ್ ಮತ್ತೆ ವೈ ಆಕ್ಸಿಸ್ ನ ಬರೆದು ಆರಿಜಿನ್ ಕೂಡ ಮಾರ್ಕ್ ಮಾಡ್ಬೇಕು. ಓಕೆ. ಅಂಡ್ ಪಾಯಿಂಟ್ಸ್ ಫ್ರಮ್ -7, 6 to 13, 0 on x axis and from 0, -15 to 0, 12 on y axis. So use the scale 1 centimeter is equal to 1 unit. Using 1.5 answer the given questions. Okay. Yes. So place Ryan's rectangular table, study table with 3 of its feet at the point 8, 9. So 8, 9, 11, 9 ಮತ್ತೆ 11, 7 ಅನ್ನ ನಾವು ಮಾರ್ಕ್ ಮಾಡಬೇಕು. 8, 9 ಹೇಗೆ ಮಾಡ್ಬೋದು? 8 ಇಲ್ಲಿದೆ, 9. ಸೊ ಹಿಯರ್ ಕಮ್ಸ್ 8, 9. ದೆನ್ 11, 9 ಹೇಳಿದ್ದಾರೆ, 11 ಇಲ್ಲಿದೆ, 9 ವಿಲ್ ಕಮ್ ಹಿಯರ್. ಓಕೆ. ದಿಸ್ ಇಸ್ 11, 9. ಇನ್ನೊಂದು ಪಾಯಿಂಟ್ ಯಾವ್ದು ಕೊಟ್ಟಿರೋದು? 11, 7. 11, 7. ಸೊ 11.7 ಇಲ್ಲಿ. ಓಕೆ. ಸೊ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಸ್ಟಡಿ ಟೇಬಲ್ ಬರುತ್ತೆ. ಸೊ ವೇರ್ ವಿಲ್ ದ ಫೂಟ್
ಫೋರ್ತ್ ಫುಟ್ ಆಫ್ ದ ಟೇಬಲ್ ಬಿ ಎಲ್ಲಿ ಬರುತ್ತೆ ಫುಟ್ ಅಂತಂದ್ರೆ ನಾವು ಅಬ್ಸರ್ವ್ ಮಾಡ್ಬೋದು ಇಲ್ಲಿದೆ ಅಂತಂದ್ರೆ ಈಕ್ವಲ್ ಡಿಸ್ಟೆನ್ಸ್ ಅಲ್ಲ ಇನ್ನೊಂದು ಫುಟ್ ಇರುತ್ತಲ್ವಾ. ಸೊ ದಿಸ್ ಪಾಯಿಂಟ್ ಇಸ್ ದ ಫೋರ್ತ್ ಫುಟ್. ಓಕೆ, ದಟ್ ಇಸ್ 8.7. ಯಾಕಂದ್ರೆ ಈಕ್ವಲ್ ಡಿಸ್ಟೆನ್ಸ್ ಇರುತ್ತೆ, ಇಲ್ಲಿಗೆ ಏನು ಡಿಸ್ಟೆನ್ಸ್ ಇರುತ್ತೋ ಇಲ್ಲೂ ಅದೇ ಡಿಸ್ಟೆನ್ಸ್ ಇರುತ್ತೆ, ಯಾಕಂದ್ರೆ ಟೇಬಲ್ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇರುತ್ತಲ್ವಾ. ಸೊ ಅದನ್ನ ನಾವು ಡ್ರಾಯಿಂಗ್ನ ಇಲ್ಲಿ ನಾವು ಡ್ರಾ ಮಾಡಿದ್ರೆ ಟೇಬಲ್ನ ಎಲ್ಲಿ ಬರುತ್ತೆ ಈಗ 8 ನೋಡಿ, ಇಲ್ಲಿ 0 ಇಂದ 12 ತನಕ ಕೋಆರ್ಡಿನೇಟ್ ಇದೆ, ಹಾಗೆ 0 ಇಂದ ಮೇಲೆ 10 ತನಕ ಕೋಆರ್ಡಿನೇಟ್ ಇದೆ. ನಮ್ದು ಇದು ಯಾವುದು 8,9 ಅಲ್ವಾ. ಸೊ 8 ಇಲ್ಲಿದೆ, 9 ವಿಲ್ ಕಮ್ ಹಿಯರ್. ಸೊ ಹಿಯರ್ 8,9, ದೆನ್ 11, ಇಲ್ಲಿ ಬರುತ್ತೆ. ಸೊ 11,9, ಆಮೇಲೆ 11,7, ಇನ್ನೊಂದು 11, 8,7. ಓಕೆ, ಸೊ ಇಲ್ಲಿ ಟೇಬಲ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಪಾಯಿಂಟ್ ಏನದು, ಪಾಯಿಂಟ್ 8,7 ಅಲ್ಲಿ ಟೇಬಲ್ ಬರುತ್ತೆ. ಈಸ್ ದಿಸ್ ಅ ಗುಡ್ ಸ್ಪಾಟ್ ಫಾರ್ ದ ಟೇಬಲ್? ಸೊ ಟೇಬಲ್ಗೆ ಗುಡ್ ಸ್ಪಾಟಾ ಅಂತ ಕೇಳ್ತಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು. ಸೊ ಬೆಡ್ರೂಮ್ಗೂ ಏನು ಡಿಸ್ಟರ್ಬ್ ಆಗಿಲ್ಲ, ಯಾವ್ದು ಕಡೆಗೂ ಏನು ಡಿಸ್ಟರ್ಬ್ ಆಗಿಲ್ಲ, ಆದ್ರಿಂದ ಇಟ್ ಇಸ್ ಅ ಗುಡ್ ಸ್ಪಾಟ್ ಫಾರ್ ದ ಟೇಬಲ್. ಸೊ ಏನಂತ ಬರಿಬೋದು, ಎಸ್, ಬಿಕಾಸ್ ಇಟ್ ಡಸ್ ನಾಟ್ ಡಿಸ್ಟರ್ಬ್ ವಾಕಿಂಗ್ ಸ್ಪೇಸ್. ಅಲ್ಲಿ ಏನಿದೆ ಸ್ಪೇಸು ಅದನ್ನ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಅದು ಸ್ಪೇಸ್ ಇದೆ, ಬೆಡ್ರೂಮಿಗೂ ಓಡಾಡೋದಕ್ಕೂ ಸ್ಪೇಸ್ ಇರುತ್ತೆ. ಓಕೆನಾ. ವಾಟ್ ಈಸ್ ದ ವಿಡ್ತ್ ಆಫ್ ದ ಟೇಬಲ್? ಸೊ ಟೇಬಲ್ದು ವಿಡ್ತ್ ಕಂಡುಹಿಡಿಬೋದಾ ನಾವು? ಸೊ ವಿಡ್ತ್ನ ಕಂಡುಹಿಡಿಬೋದು. ನೋಡಿ, ಇಲ್ಲಿ 3 ಯೂನಿಟ್ಸ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ 1 ಬ್ಲಾಕು, ಇಲ್ಲಿಂದ ಇಲ್ಲಿಗೆ 1 ಬ್ಲಾಕು. ಸೊ ವಿಡ್ತ್ ಬಂದು 3 ಯೂನಿಟ್ಸ್. ಹಾಗೆ ಲೆಂತ್ ಕೇಳಿದ್ದಾರೆ. ಲೆಂತ್ ನೋಡಿ, ಇಲ್ಲಿ 2 ಬ್ಲಾಕ್ಸ್, ಸೊ ಅಂದರೆ 2 ಯೂನಿಟ್ಸ್. ಸೊ ಇಲ್ಲಿ ಯೂನಿಟ್ನ ನಾವು ಪರ್ಟಿಕ್ಯುಲರ್ ಆಗಿ ಫೀಟ್ ಅಂತಲೂ ಹೇಳ್ಬೋದು, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಇಲ್ಲಿ ಮನೇಲೆಲ್ಲ ವಿಡ್ತ್ ಏನಿದೆ 1 ಯೂನಿಟಿಂದ ಇನ್ನೊಂದು ಯೂನಿಟ್ಗೆ, ಅದು ಫೀಟಲ್ಲಿದೆ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಯು ಕ್ಯಾನ್ ರೈಟ್ ವಿಡ್ತ್ ಆಸ್ 3 feet, ಲೆಂತ್ ಆಸ್ 2 feet. ಓಕೆ, ಕ್ಯಾನ್ ಯು ಮೇಕ್ ಔಟ್ ದ ಹೈಟ್ ಆಫ್ ದ ಟೇಬಲ್? ಹೈಟ್ ಆಫ್ ದ ಟೇಬಲ್ನ ಕಂಡುಹಿಡಿಬೋದನ್ನು. ಇದು ಟಾಪ್ ವ್ಯೂವಲ್ಲಿ ಕೊಟ್ಟಿರೋದ್ರಿಂದ ನಮಗೆ ಹೈಟ್ ಕಂಡುಹಿಡಿಯೋದಕ್ಕೆ ಆಗಲ್ಲ. ಓಕೆನಾ. ಸೊ ಇಫ್ ದ ಬಾತ್ರೂಮ್ ಡೋರ್ ಹ್ಯಾಸ್ ಅ ಹಿಂಜ್ ಅಟ್ B1. ಸೊ ಬಾತ್ರೂಮ್ ಡೋರಿಗೆ ಹಿಂಗ್ ಅಂತ ಹೇಳ್ತೀವಿ. ಹಿಂಗ್ ಅಂದ್ರೆ ಒಂದು ಜಾಯಿಂಟ್. ಓಕೆನಾ. ಅದು ಡೋರ್ ಓಪನ್ ಆಗೋದಕ್ಕೆ ಹೆಲ್ಪ್ ಆಗೋ ಒಂದು ಜಾಯಿಂಟ್. ಓಕೆ, B1 ಅಲ್ಲಿದ್ರೆ ಅಂಡ್ ಓಪನ್ಸ್ ಇಂಟು ದ ಬೆಡ್ರೂಮ್. ಬೆಡ್ರೂಮ್ ಸೈಡಿಗೆ ಡೋರ್ ಓಪನ್ ಆದ್ರೆ ವಿಲ್ ಇಟ್ ಹಿಟ್ ದ ವಾರ್ಡ್ರೂಮ್ ಅಂತ ಕೇಳಿದ್ದಾರೆ. ಸೊ ಎಲ್ಲಿದೆ B1? ಇಲ್ಲಿದೆ B1. ಸೊ ಇಲ್ಲಿ ಡೋರ್ ಇದೆ, ಅಲ್ಲಿ 1.5ಗೆ ಪಾಯಿಂಟ್ ಕೋಆರ್ಡಿನೇಟ್ ಬಂದು y ಕೋಆರ್ಡಿನೇಟ್ ಏನಿದೆ 1.5. ಸೊ ಈ ವಾಲ್ ಏನಿದೆ ಬೆಡ್ರೂಮ್ ಮತ್ತೆ ವಾಶ್ರೂಮ್ದು ಮಧ್ಯದಲ್ಲಿರೋ ವಾಲು, ಅದು y ಆಕ್ಸಿಸ್ ಮೇಲಿದೆ. ಓಕೆನಾ. ಸೊ ಡೋರ್ ಬಂದು B2 ಇಂದ B1 ಗಿದೆ ಡೋರ್. ಓಪನ್ ಆದ್ರೆ ಬೆಡ್ರೂಮ್ ಸೈಡ್ ಓಪನ್ ಆಗುತ್ತೆ ಅಂತ ಕೇಳಿದರೆ, ಓಪನ್ ಆದ್ರೆ ಈ ರೀತಿ ಓಪನ್ ಆಗುತ್ತೆ. ಓಕೆನಾ. ವಾರ್ಡ್ರೋಬ್ಗೆ ಟಚ್ ಆಗುತ್ತಾ ಬೆಡ್ರೂಮ್ ಡೋರ್ ಓಪನ್ ಆದ್ರೆ ಅಂತ ಕೇಳ್ತಿದ್ದಾರೆ. ನಮ್ಗೆ ಏನ್ ಬೇಕು ಈಗ, ಫಸ್ಟ್ ನಾವು ಲೆಂತ್ ಕಂಡುಹಿಡಿಬೇಕು, ಮೀನ್ಸ್ ವಿಡ್ತ್ ಕಂಡುಹಿಡಿಬೇಕು. ಡೋರ್ದು ಲೆಂತ್ ಅಲ್ಲ, ವಿಡ್ತ್. ಓಕೆನಾ. ಸೊ ವಿಡ್ತ್ ಹೇಗೆ ಕಂಡುಹಿಡಿಯೋದು? ಸೊ ಬಿದು ಪಾಯಿಂಟ್ ಕೋಆರ್ಡಿನೇಟ್ ಏನು 0, y ಆಕ್ಸಿಸ್ ಮೇಲೆ ಇರೋದ್ರಿಂದ x ಆಕ್ಸಿಸ್ ಕೋಆರ್ಡಿನೇಟ್ ವಿಲ್ ಬಿ 0, 0,1.5 ಅಲ್ವಾ. ಹಾಗೆ ಬಿ ಇದೇನಿದೆ B2ದು, ದಟ್ ಇಸ್ 0,4. ಸೊ ನಮಗೆ ಇವೆರಡನ್ನ ಮೈನಸ್ ಮಾಡಿದ್ರೆ ಡೋರ್ದು ವಿಡ್ತ್ ಸಿಗುತ್ತೆ. ಓಕೆ, ಸೊ ನಮಗೆ ವಿಡ್ತ್ ಆಫ್ ದ, ಎಷ್ಟನೇ ಕ್ವೆಶ್ಚನ್ ಇದು? ದಟ್ ಇಸ್ ಸೆಕೆಂಡ್ ಕ್ವೆಶ್ಚನ್. ಓಕೆ, ಸೆಕೆಂಡ್ ಕ್ವೆಶ್ಚನ್ಗೆ ವಿಡ್ತ್ ಆಫ್ ದ ಡೋರ್, ವಿಡ್ತ್ ಆಫ್ ದ ಬಾತ್ರೂಮ್ ಡೋರ್. ದಟ್ ಇಸ್ B2 ಮೈನಸ್ B1. ಸೊ ಮೈನಸ್ ಮಾಡಿದ್ರೆ ಏನು ಸಿಗುತ್ತೆ? 0.4, minus 0,1.5. ಸೊ ದ ಆನ್ಸರ್ ಇಸ್ 2.5 feet ಇದೆ. ಓಕೆನಾ. ಸೊ 2.5 feet ಇದೆ. ಮತ್ತೆ ವಾರ್ಡ್ರೋಬಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ವಾಲ್ ಇಂದ ಅಂತ ಗೊತ್ತಾಗಬೇಕು. ಸೊ ವಾಲ್ ಇಂದ ಎಷ್ಟಿದೆ ನೋಡಿ, 3 ಯೂನಿಟ್ಸ್ ಇದೆ. 1 2 3, 0 ಇಂದ 3 ಅಂದ್ರೆ 3 ಯೂನಿಟ್ ಇದೆ. ಸೊ ಡಿಸ್ಟೆನ್ಸ್ ಆಫ್ ದ ವಾರ್ಡ್ರೋಬ್ ಫ್ರಮ್ ದ ವಾಲ್ ಇಂದ ಎಷ್ಟಿದೆ ಡಿಸ್ಟೆನ್ಸ್? 3 feet ಅಲ್ವಾ. 3 ಯೂನಿಟ್ ಅಂದ್ರೆ 3 feet ಇದೆ. ಸೊ ದೇರ್ ಫಾರ್, ಸೊ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಡೋರ್ ಬಿಡ್ತು ಕಡಿಮೆ ಇದೆ ಅಲ್ವಾ ವಾರ್ಡ್ರೋಬ್ ಡಿಸ್ಟೆನ್ಸ್ಗಿಂತ. ಸೊ ದೇರ್ ಫಾರ್ ದ ಡೋರ್ will not hit the
wardrobe, because 2.5 is less than 3 feet. ಸೊ 2.5 ಫೀಟ್ ಅನ್ನೋದು ಲೆಸ್ ಆಗಿರೋದೆ, ಅದಕ್ಕೋಸ್ಕರ ಟಚ್ ಆಗಲ್ಲ. ಓಕೆನಾ? ಓಪನ್ ಆದಾಗ ಏನು ಡಿಸ್ಟರ್ಬ್ ಆಗಲ್ಲ. ಸೊ ದೆನ್, ಆರ್ ದೇರ್ ಎನಿ ಸಜೆಷನ್ಸ್ ಯು ವುಡ್ ಸಜೆಸ್ಟ್ ಇಫ್ ದ ಡೋರ್ ಇಸ್ ಮೇಡ್ ವೈಡರ್? ಡೋರ್ ಏನಾದ್ರೂ ಇನ್ನ ವೈಡರ್ ಮಾಡಿದ್ರೆ ಏನಾದ್ರೂ ಸಜೆಷನ್ ಇದೆಯಾ ನಿಮ್ ಕಡೆಯಿಂದ ಅಂತ ಕೇಳ್ತಿದ್ದಾರೆ. ಸೊ ಡೋರ್ ಏನಾದ್ರೂ ವೈಡರ್ ಮಾಡಿದ್ರೆ ಆಬ್ವಿಯಸ್ಲಿ ವಾರ್ಡ್ರೋಬ್ಗೆ ಟಚ್ ಆಗೇ ಆಗುತ್ತೆ. ಸೊ ಈ ಡೋರ್ನ ವಾರ್ಡ್ರೋಬ್ನ ಬೆಡ್ರೂಮ್ ಸೈಡ್ಗೆ ಓಪನ್ ಮಾಡೋದಕ್ಕಿಂತ ವಾಶ್ರೂಮ್ ಸೈಡ್ಗೆ ಓಪನ್ ಆದ್ರೆ ಇಟ್ ವಿಲ್ ನಾಟ್ ಡಿಸ್ಟರ್ಬ್. ಯಾಕಂತಂದ್ರೆ ಇಲ್ಲಿ ನೋಡಿ, ಈ ವಾಶ್ ಬೇಸಿನಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? ನಿಯರ್ಲಿ 5 ಯೂನಿಟ್ಸ್ ಅಷ್ಟು ಗ್ಯಾಪ್ ಇದೆ. ಸೊ ಈವನ್ ಬಾತ್ರೂಮ್ ಡೋರ್ನ ನಾವು 4 ಫೀಟ್ನ ಇನ್ಕ್ರೀಸ್ ಮಾಡಿದ್ರೆ, ಅಂದ್ರೆ 4 ಫೀಟ್ ತನಕ ಇನ್ಕ್ರೀಸ್ ಮಾಡಿದ್ರು ಏನು ಡಿಸ್ಟರ್ಬ್ ಆಗಲ್ಲ. ಓಕೆನಾ? ಸೊ ಸಜೆಷನ್ ವಾಟ್ ಯು ಕ್ಯಾನ್ ರೈಟ್ ಹಿಯರ್ ಇಸ್, if the bathroom door is widened up, then it will hit the wardrobe. ಅದಕ್ಕೆ ಏನ್ ಮಾಡ್ಬೇಕು? ಸೊ let the bathroom door open towards the bathroom. ಬಾತ್ರೂಮ್ ಅಥವಾ ಇನ್ಸೈಡ್ ಓಪನ್ ಆಗೋ ತರ ಕ್ರಿಯೇಟ್ ಮಾಡಿದ್ರೆ ಆಗುತ್ತೆ. ಓಕೆನಾ? Yes. So this one is over. So look at Ryan's bathroom. So what are the coordinates of the four corner OFRP? OFRP the coordinate ಕೇಳಿದ್ದಾರೆ. ಓಕೆನಾ? OFRP ಎಲ್ಲಿದೆ? OFRP. ಸೊ ಕೋಆರ್ಡಿನೇಟ್ ಏನಿದೆ? O ಕೋಆರ್ಡಿನೇಟ್ ಬಂದು 0,0, ಯಾಕಂದ್ರೆ ಇದು ಆರಿಜಿನ್. F ಕೋಆರ್ಡಿನೇಟ್ ಏನಿದೆ? F ಕೋಆರ್ಡಿನೇಟ್ ಬಂದು 9 ಅಲ್ಲಿದೆ. Y ಆಕ್ಸಿಸ್ 9, X ಆಕ್ಸಿಸ್ ವಿಲ್ ಬಿ 0 ಅಲ್ವಾ? ಸೊ 0,9. ಓಕೆ. ಆರ್ ಕೋಆರ್ಡಿನೇಟ್ ಎಲ್ಲಿದೆ ನೋಡಿ? X 0 -6 ಅಲ್ಲಿದೆ. Y ಕೋಆರ್ಡಿನೇಟ್ ಬಂದು 9. ಓಕೆ. ಸೊ ಹಾಗೆ P ನ ನಾವು ಚೆಕ್ ಮಾಡಿದ್ರೆ P ಕೋಆರ್ಡಿನೇಟ್ ವಿಲ್ ಬಿ -6, -6,0. ಯಾಕಂತಂದ್ರೆ ಇದು ಎಕ್ಸ್ ಆಕ್ಸಿಸ್ ಅಲ್ಲಿ ಇರೋದ್ರಿಂದ y ಕೋಆರ್ಡಿನೇಟ್ 0 ಆಗಿರುತ್ತೆ. ಓಕೆ. ಸೊ ನೀವಿಲ್ಲಿ ಬರೀಬಹುದು. ಸೊ ಥರ್ಡ್ ಒನ್, coordinates of OFRP. ಸೊ coordinates of O coordinate ಏನು? 0,0. F coordinate ಏನು? F coordinate is 0,9. R coordinate is -6,9. P ಕೋಆರ್ಡಿನೇಟ್ ಏನಿತ್ತು? -6,0. ಓಕೆ. ಸೊ P ಬಂದು ಎಕ್ಸ್ ಆಕ್ಸಿಸ್ ಅಲ್ಲಿರೋದ್ರಿಂದ y ಕೋಆರ್ಡಿನೇಟ್ 0 ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಸೊ ಫಸ್ಟ್ ಒನ್ ವಾಸ್ ಓವರ್. ಸೊ ವಾಟ್ ಈಸ್ ದ ಶೇಪ್ ಆಫ್ ದ showering area SHWR in Ryan's bathroom? Write the coordinates of the four corners. ಸೊ 4 ಕಾರ್ನರ್ಸ್ ಕೋಆರ್ಡಿನೇಟ್ ಬರೀಬೇಕು ಮತ್ತೆ ಶೇಪ್ ಹೇಳಬೇಕು. ಇಲ್ಲಿ SHWR ಅಥವಾ RSHW ಏನಿದೆ ಇದ್ರದ್ದು ಶೇಪ್ ಅಂತ ಕೇಳಿದ್ರೆ, ಇಲ್ಲಿ R ಮತ್ತೆ W ಏನಿದೆ, S ಮತ್ತೆ H ಇವೆರಡು ಪ್ಯಾರಲಲ್ ಆಗಿದೆ ಅಂಡ್ ಇವೆರಡು ನಾನ್ ಪ್ಯಾರಲಲ್. ಸೊ ಒಂದು ಪ್ಯಾರಲಲ್ ಸೈಡ್ ಇದ್ದು ಇನ್ನೊಂದು ನಾನ್ ಪ್ಯಾರಲಲ್ ಸೈಡ್ ಇದ್ರೆ ನಾವು ಅದನ್ನ ಟ್ರಪೀಸಿಯಂ ಅಂತ ಹೇಳ್ತೀವಿ. ಸೊ ದೇರ್ ಫಾರ್ ಇದು ಫಸ್ಟ್ ಒನ್. ಸೆಕೆಂಡ್ ಒನ್ನಿಗೆ ಐ ಕ್ಯಾನ್ ರೈಟ್ ಲೈಕ್ ದ ಶೇಪ್ ಆಫ್ which one? The shape of SHRW, right? Yes, see, shape of SHWR is a trapezium. The trapezium ಆಗಿರುತ್ತೆ. ಓಕೆನಾ? ನೀವು 8th ಸ್ಟ್ಯಾಂಡರ್ಡ್ ಅಲ್ಲೂ ಓದಿರ್ತೀರ ಇದನ್ನ. ಸೊ ವಾಟ್ ಈಸ್ ದ ಶೇಪ್? ಓಕೆ, ರೈಟ್ ದ ಕೋಆರ್ಡಿನೇಟ್ ಆಫ್ ದ 4 ಕಾರ್ನರ್. ಸೊ 4 ಕಾರ್ನರ್ದು ಕೋಆರ್ಡಿನೇಟ್ಸ್. ಎಸ್ದು ಕೋಆರ್ಡಿನೇಟ್ ಏನಿದೆ? ಸೊ ಎಸ್ದು ಕೋಆರ್ಡಿನೇಟ್, so see here S coordinate is
-6, +6. H coordinate ಬಂದು -3, 6. ಹಾಗೆ W coordinate ಬಂದು, so it is exactly -2, -2, 9. So R coordinate 6, -6, 9 ಆಗಿರುತ್ತೆ. So S coordinate ಏನಿದೆ 6, -6, 6. H coordinate is -3, 6. Then W and R. W coordinate is 0, 9. -6, 9 is which coordinate? R coordinate. Okay. So third question. Mark off 3 feet and 2 feet space for the wash basin and 2 feet 3 feet space for the toilet. Write the coordinates of the corners of these space. So ನಾವಿಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಬೇಕು, ಓಕೆನಾ? ಸೊ 3 feet into 2 feet ಅಂದ್ರೇನು? ಇದೊಂದು ರೆಕ್ಟಾಂಗಲ್ ಶೇಪ್, ಓಕೆನಾ? ಸೊ ಲೆಂತ್ ಇಂಟು ಬ್ರೆಡ್ತ್ ಅಂತ ನಾವೇನು ಹೇಳ್ತೀವಿ, ಅದು ರೆಕ್ಟಾಂಗಲ್ ಶೇಪ್ ಇದೆ. ಸೊ 3 ಮತ್ತೆ 2. ಸೊ ಲೆಟ್ ಅಸ್ ಡ್ರಾ ಇನ್ ದ ಫಿಗರ್. ಓಕೆ, 3 ಮತ್ತೆ 2 ವಾಶ್ ಬೇಸಿನಿಗೆ. 3 and 2. ಸೊ ಇಲ್ಲಿ ಬರುತ್ತೆ 3 feet. ಸೊ ಇಲ್ಲಿ 3 unit and 2 unit. ಸೊ ಇಲ್ಲೊಂದು ಯೂನಿಟ್, ಇದು 2 feet, ಇದು 3 feet. ಸೊ ಈಗ ನಾವು ಕಾರ್ನರ್ಸ್ ನ ಮಾರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಕಾರ್ನರ್ಸ್ ನ ಮಾರ್ಕ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ನೇಮಿಂಗ್ ಮಾಡ್ಕೊಳ್ಳೋಣ, ಓಕೆನಾ? ಇಲ್ಲಿ ಇಲ್ದಿರ ನೇಮಿಂಗ್ ಮಾಡ್ಕೊಳ್ಳೋದಾದ್ರೆ ನಾನು XYZ ಅಂತ ಮಾಡ್ಬೋದು. XY and Z. ಸೊ X coordinate ಏನಾಯ್ತು ಇಲ್ಲಿ 3. ಸೊ ಇಟ್ ಇಸ್ ಇನ್ ಮೈನಸ್. ಸೊ -3, 0. Y coordinate ಏನಾಯ್ತು? ಸೊ XYZ ನೀವು X axis Y axis ಕನ್ಫ್ಯೂಷನ್ ಮಾಡ್ಕೊಳ್ಳೋದಾದ್ರೆ ನೀವು ABC ಅಂತ ಯೂಸ್ ಮಾಡ್ಬೋದು, ಓಕೆನಾ? ಸೊ ABC. ಸೊ A coordinate is -3, 0. B coordinate is -3, 2. ಯಾಕಂದ್ರೆ ಫಸ್ಟ್ Y axis -3, 2. Then here it is -6, 2. Okay. Yes. So coordinates ಆಯ್ತು. Then and 2 feet 3 feet space for the toilet. So ಟಾಯ್ಲೆಟ್ಗೂ 3 feet 2 feet ನ ನಾವು ಮಾರ್ಕ್ ಮಾಡಬೇಕು. ಸೊ 2 feet 2 3. ಸೊ 2 and 3. ಸೊ ಇಲ್ಲಿ 3 ಯೂನಿಟ್ ಆಯ್ತು, ಇಲ್ಲಿ 2 ಯೂನಿಟ್ ಆಯ್ತು, ಓಕೆನಾ? ಸೊ ನೇಮಿಂಗ್ ಮಾಡೋದಾದ್ರೆ ಹಿಯರ್ ಕಮ್ಸ್ EFG ಅಂತ ಮಾರ್ಕ್ ಮಾಡೋಣ. ಸೊ ಈ ಕೋಆರ್ಡಿನೇಟ್ ಏನಿದೆ ಇದು -4, 2. F ಕೋಆರ್ಡಿನೇಟ್ ಬಂದು -4, 5 ಅಲ್ಲಿದೆ. ಸೊ G ಕೋಆರ್ಡಿನೇಟ್ ಬಂದು -6, 5 and C is already there. Okay, so ಇದಿಷ್ಟು coordinates. Other rooms in the house. So Ryan's room door leads from the dining room, which has the length 18 feet and width 15 feet. So 18 feet ಇದೆ length, width ಬಂದು 15 feet ಇದೆ, ಓಕೆನಾ? The length of the dining room extends from the point P to point A. ಸೊ ಈಗ ಏನ್ ರಯನ್ಸ್ ರೂಮ್ ಇದೆ ಅದಾದ ತಕ್ಷಣ ಏನಿದೆ ಕೆಳಗಡೆ ಒಂದು ರೂಮ್ ಡೋರ್ ಅಬ್ಸರ್ವ್ ಮಾಡೋಣ, ಓಕೆನಾ? ಸೊ ಡೋರ್ ಇಲ್ಲಿ ಬರುತ್ತೆ, ಓಕೆ? D ಇಂದ R ವರೆಗೂ ಡೋರ್ ಬರುತ್ತೆ. ಸೊ ಡೋರ್ ಯಾವುದಕ್ಕೆ ಲೀಡ್ ಮಾಡ್ತಿದೆ ಅಂತಂದ್ರೆ ಇಲ್ಲಿ ಡೈನಿಂಗ್ ರೂಮ್ ಇದೆ, ಓಕೆನಾ? ಸೊ ಡೈನಿಂಗ್ ರೂಮ್ ಇಂದ ಬೆಡ್ರೂಮಿಗೆ ಲೀಡ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ, ಓಕೆ? ಸೊ ಲೆಂತ್ ಎಷ್ಟಿದೆ 18 feet ಮತ್ತೆ 15 feet ಇದೆ ವಿಡ್ತ್. ದ ಲೆಂತ್ ಆಫ್ ದ ಡೈನಿಂಗ್ ರೂಮ್ ಎಕ್ಸ್ಟೆಂಡ್ಸ್ ಫ್ರಮ್ ಪಾಯಿಂಟ್ P ಟು ಪಾಯಿಂಟ್ A. ಸ್ಕೆಚ್ ದ ಡೈನಿಂಗ್ ರೂಮ್ ಆ್ಯಂಡ್ ಮಾರ್ಕ್ ದ ಕೋಆರ್ಡಿನೇಟ್ಸ್ ಆಫ್ ಇಟ್ಸ್ ಕಾರ್ನರ್. ಸೊ ನಾವೀಗ ಡೈನಿಂಗ್ ರೂಮ್ದು ಸ್ಕೆಚ್ ಮಾಡಿ ಅದರದ್ದು ಕಾರ್ನರ್ಸ್ನ ಮಾರ್ಕ್ ಮಾಡಬೇಕು, ಆಯ್ತಾ? ಸೊ 18 feet ಮತ್ತು 15 feet ಕೇಳಿದ್ದಾರೆ. ಸೊ ದಟ್ ಇಸ್ ಫ್ರಮ್ P ಪಾಯಿಂಟ್ ಟು A. P ಇಂದ Aಗೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, P ಇಂದ Aಗೆ ಕಂಪ್ಲೀಟ್ ಆಗಿ ಡೈನಿಂಗ್ ರೂಮು ಇಲ್ಲಿ ಅಟ್ಯಾಚ್ ಆಗಿರುತ್ತೆ ಹಿಂಗೆ, ಓಕೆ? ಸೊ P ಇಂದ Aಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡೋಣ, ಓಕೆನಾ? ಸೊ ಇಲ್ಲಿಂದ ಇಲ್ಲಿಗೆ 6 ಇದೆಯಾ? ಓಕೆ, ಸಿ ಹಿಯರ್ ಇಲ್ಲಿಂದ ಇಲ್ಲಿಗೆ 6 ಯೂನಿಟ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ 12 ಯೂನಿಟ್ಸ್. ಸೊ 6 + 12 ಅಂದರೆ ಎಷ್ಟಾಯಿತು? 18 feet. ಅಂದರೆ ಇದು ಲೆಂತ್. ಸೊ ಇಲ್ಲಿ ಲೆಂತ್ ಇದೆ ಅಂದರೆ
ಈ ಡಿಸ್ಟೆನ್ಸ್ ಎಷ್ಟಿರಬೇಕು? 15 ಫೀಟ್ ಇರಬೇಕು. ಓಕೆನಾ? ಅದನ್ನ ನಾವು ಗ್ರಾಫಲ್ಲಿ ಡ್ರಾ ಮಾಡೋಣ. ಸೊ 6 ಇಂದ ಎಸ್, ಸೊ ಹಿಯರ್ 6 ಇಂದ 12 ವರೆಗೂ. ಸೊ 6 ಇಸ್ ಪಾಯಿಂಟ್ ಪಿ, ದಿಸ್ ಇಸ್ ಪಾಯಿಂಟ್ 12 ಇಸ್ ಪಾಯಿಂಟ್ ಎ. ಓಕೆ, ಇಲ್ಲಿಂದ 15 ಯೂನಿಟ್ಸ್ ಅಂತಂದ್ರೆ ನಾವು 15 ಯೂನಿಟ್ಸ್ ಕೆಳಗಡೆ ಡ್ರಾ ಮಾಡಬೇಕು. ಓಕೆ, ಸೊ ಇಲ್ಲಿ ಸ್ಪೇಸ್ ಜಸ್ಟ್ 9 ವರೆಗೂ ಇದೆ, ಬಟ್ ನೀವು 15 ವರೆಗೂ ಡ್ರಾ ಮಾಡಬೇಕು. ಓಕೆನಾ? ಸೊ ಇಲ್ಲಿ 15 ವರೆಗೂ ನೀವು ಈ ರೀತಿ ಡ್ರಾ ಮಾಡಬೇಕು. ಓಕೆ, ಇಲ್ಲಿ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದರೆ 15 ಫೀಟ್ ಇರುತ್ತೆ, ಅಂದರೆ ಬ್ಲಾಕ್ಸ್ ಬಂದು 15 ಇರುತ್ತೆ. ಓಕೆ, ಸೊ ಅದನ್ನು ನಾವು ಒಂದು ಎಂಟಿ ಸ್ಪೇಸಲ್ಲಿ ಡ್ರಾ ಮಾಡ್ಬೋದು. ಓಕೆ, ಸೊ ಇದು ಪಾಯಿಂಟ್ ಪಿ ಆಯಿತು ಅಂತಂದರೆ ಇಲ್ಲಿ ಪಾಯಿಂಟ್ ಎ ಇರುತ್ತೆ. ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಇಲ್ಲಿಂದ ಇಲ್ಲಿವರೆಗೆ ಅಂದರೆ 18 ಫೀಟ್ವರೆಗೂ ಇರುತ್ತೆ. ಓಕೆ, ಸೊ ಆ್ಯಂಡ್ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಬೇಕು ನಮಗೆ? 15 ಫೀಟ್ವರೆಗೂ ಬೇಕು. ಇಲ್ಲಿ 15 ಫೀಟ್. ಓಕೆ, ಸೊ ಈ ಡಿಸ್ಟೆನ್ಸ್ ಏನಿದೆ ಇಲ್ಲಿ 15 ವರೆಗೂ ನಾವು ಮಾರ್ಕ್ ಮಾಡಬೇಕು ಗ್ರಾಫ್ ಮಾಡಿ. ಇಲ್ಲಿ ನೆಗೆಟಿವ್ ರನ್ ಆಗ್ತಾ ಹೋಗುತ್ತೆ. ಓಕೆನಾ? ಯಾಕಂದರೆ ಆರಿಜಿನಿಂದ ಕೆಳಗಡೆ ಏನು ಬರುತ್ತೆ? ನೆಗೆಟಿವ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಅದು ಡೈನಿಂಗ್ ರೂಮ್ದು ಏನು ಏರಿಯಾ. ಓಕೆ, ಸೊ ದೆನ್ ಸ್ಕೆಚ್ ದ ಡೈನಿಂಗ್ ರೂಮ್ ಆ್ಯಂಡ್ ಮಾರ್ಕ್ ದ ಕೋಆರ್ಡಿನೇಟ್ಸ್ ಆಫ್ ಇಟ್ಸ್ ಕಾರ್ನರ್. ಸೊ ಕಾರ್ನರ್ನ ನಾವು ಮಾರ್ಕ್ ಮಾಡೋದಾದರೆ ಏನು ಮಾರ್ಕ್ ಮಾಡ್ಬೋದು? ಸೊ ಇಲ್ಲೇನು ಬಂದಿತ್ತು ಪಾಯಿಂಟು? -6,0 ಬಂದಿತ್ತು. ಇಲ್ಲಿ 12,0 ಯಾಕಂದರೆ ಇದು ಎಕ್ಸ್ ಆಕ್ಸಿಸ್. ಸೊ ಸಮ್ವೇರ್ ಹಿಯರ್ ದ ಪಾಯಿಂಟ್ 0 ವಿಲ್ ಕಮ್. ಓಕೆ, ಇದು ಎಕ್ಸ್ ಆಕ್ಸಿಸ್ ಇದೆ, ಇಲ್ಲಿ ವೈ ಆಕ್ಸಿಸ್ ರನ್ ಆಗುತ್ತೆ. ಓಕೆನಾ? ಸೊ ವೈ ಆಕ್ಸಿಸಲ್ಲಿ ಇಲ್ಲಿಂದ ಇಲ್ಲಿಗೆ 15 ಅಂತಂದರೆ ಇಲ್ಲಿ -1 -2 ಅಂತ ಬರುತ್ತೆ. ಸೊ ಅಪ್ ಟು ಇಲ್ಲಿಗೆ ಎಷ್ಟು ಬರುತ್ತೆ? -15. ಓಕೆ, ಸೊ -12 ಅಲ್ಲ, ಇದು -15. ಓಕೆ, ಈ ಪಾಯಿಂಟ್ ಏನಾಗಿರುತ್ತೆ? ಈ ಪಾಯಿಂಟ್ ಬಂದು ಇದೇ ತಾನೇ ಕಾರ್ನರು. ಸೊ ನಾನಿಲ್ಲಿ ABC ಅಂತ ಮಾರ್ಕ್ ಮಾಡ್ತೀನಿ. ಸೊ ಇಲ್ಲಿ ಆಲ್ರೆಡಿ ಎ ಇದೆ, ಇಲ್ಲಿ ಸ್ಮಾಲ್ ಬಿ. ಓಕೆ, ಸ್ಮಾಲ್ ಏನಾಗಿರುತ್ತೆ? ಎಕ್ಸ್ ಆಕ್ಸಿಸ್ ಬಂದು -6 ಇರುತ್ತೆ, ಯಾಕಂದರೆ ಇದೇ ಎಕ್ಸ್ ಆಕ್ಸಿಸ್ ಅಲ್ವಾ? ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಬಂದು -6, -15 ಇರುತ್ತೆ. ಸೊ ಈ ಕಾರ್ನರ್ ಏನಾಗುತ್ತೆ? ಹಿಯರ್ ಇಲ್ಲಿ 12 ಇದೆ ಎಕ್ಸ್ ಆಕ್ಸಿಸ್, ಇಲ್ಲೂ 12 ಇರುತ್ತೆ ಎಕ್ಸ್ ಆಕ್ಸಿಸ್, ಯಾಕಂದರೆ ಸೇಮ್ ಲೈನಲ್ಲಿದೆ. ಸೊ ವೈ ಆಕ್ಸಿಸ್ ಏನಾಯಿತು ಅಂದರೆ -15. ಓಕೆ, ಸೊ ಇವೆರಡು ಕೋಆರ್ಡಿನೇಟ್ ಗೊತ್ತಿದೆ ನಮಗೆ. ದೆನ್ ಕಮ್ಸ್, okay, first one is over and then second one. So place a rectangular 5 cross 3 feet dining table precisely in the center of the dining room. Write down the coordinates of the feet on the table. So ಈಗ 5 cross 3 ಅನ್ನೋದನ್ನ ನಾವು ಎಕ್ಸಾಕ್ಟ್ ಸೆಂಟರಲ್ಲಿ ನಾವು ಪಾಯಿಂಟ್ ಮಾಡಬೇಕು. ಓಕೆನಾ? ಆ ಸ್ಪೇಸ್ ಡೈನಿಂಗ್ ರೂಮಲ್ಲಿ. ಸೊ ಹೇಗೆ ಮಾಡ್ಬೋದು ಅಂತಂದರೆ, ಸೊ ಇದ್ರದ್ದು ಸೆಂಟರ್ ಸಮ್ವೇರ್ ಇಯರ್ ಬರುತ್ತಲ್ವಾ? ಸೊ ಇಲ್ಲಿ ಬಂದಾಗ ಎಕ್ಸಾಕ್ಟ್ಲಿ ಇದೆ, ಇಲ್ಲಿ 15 ಇದೆ. 15ಗೆ ಎಕ್ಸಾಕ್ಟ್ ಮಿಡಲ್ ಅಂದರೆ 7.5 ಅಲ್ವಾ? ಸೊ ಇಲ್ಲಿ ಎಷ್ಟು ಬರುತ್ತೆ ಪಾಯಿಂಟು? 7.5. ಸೊ ಈ ಸೆಂಟರ್ ಸಿ ಅಂತ ಮಾರ್ಕ್ ಮಾಡೋಣ. ಸೊ ಈ ಸೆಂಟರ್ದು ಕೋಆರ್ಡಿನೇಟ್ ಏನು ಅಂತಂದರೆ 7.5 ಅನ್ನೋದು ವೈ ಆಕ್ಸಿಸಲ್ಲಿದೆ, ಇದು ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಏನಾಗ್ಬೋದು? 6 ಇಂದ 12. ಸೊ ಇವೆರಡಕ್ಕೆ ಎಕ್ಸಾಕ್ಟ್ ಆಗಿ ನನಗೆ ಸೆಂಟರ್ ಬೇಕು ಅಂತಂದರೆ ಐ ಹ್ಯಾವ್ ಅ ಫಾರ್ಮುಲಾ ಟು ಫೈಂಡ್ ಔಟ್ ಮಾಡೋಕ್ಕೆ. ಸೆಂಟರ್ ಆಫ್ ಪಿ ಮತ್ತು ಎ. ಪಿ ಎ ಇದಕ್ಕೆ ಸೆಂಟರ್ ಕಂಡುಹಿಡಿಬೇಕು ಅಂದರೆ -6, ಈ ಕಡೆ ಎಂಡಲ್ಲಿ +12, ಇವೆರಡನ್ನು ಆ್ಯಡ್ ಮಾಡಿ 2 ಇಂದ ಡಿವೈಡ್ ಮಾಡಿದ್ರೆ ಐ ಗೆಟ್ ದ ಸೆಂಟರ್ ಮಿಡ್ ಪಾಯಿಂಟ್. ಸೊ ಏನಾಗುತ್ತೆ? -6 + 12 ಅಂತಂದರೆ ಇಟ್ ಇಸ್ 6/2. ಸೊ ಎಕ್ಸಾಕ್ಟ್ 3. ಸೊ ಇಲ್ಲಿ 1 2 3. ಸೊ ಇಲ್ಲಿ 3 ನಂಬರ್ ಬರುತ್ತಲ್ಲ, ಅದೇ ಎಕ್ಸಾಕ್ಟ್ ಮಿಡಲ್ ಪಾಯಿಂಟ್. ಸೊ ಈಗ ಸಿಗೆ ಆಕ್ಸಿಸ್ ಏನಿರುತ್ತೆ? ಎಕ್ಸ್ ಆಕ್ಸಿಸ್ ಕೋಆರ್ಡಿನೇಟು 3 ಇರುತ್ತೆ, ವೈ ಕೋಆರ್ಡಿನೇಟ್ ಬಂದು 7.5. ಓಕೆ, ಇದನ್ನು ಹಾಗೆ ಕಂಡುಹಿಡಿಬೋದು ನಾವಿಲ್ಲಿ. 0 ಇಂದ 15, 0 + 15 ಆಲ್ಸೋ 15 ಬರುತ್ತೆ. ಮಿಡ್ ಪಾಯಿಂಟ್ ಚೆಕ್ ಮಾಡಿದ್ರೆ 2 ಇಂದ ಡಿವೈಡ್ ಮಾಡಿದ್ರೆ 7.5 ಬರುತ್ತೆ. ಸೊ ಈಗ ಸೆಂಟರ್ದು ಕೋಆರ್ಡಿನೇಟ್ ಏನಾಗಿರುತ್ತೆ? 3, 7.5. ಇಲ್ಲಿಗೆ ಎಕ್ಸಾಕ್ಟಾಗಿ 5 ಕ್ರಾಸ್ 3 ಫೀಟ್ದು ಟೇಬಲ್ನ ಈ ರೀತಿ ಪಾಯಿಂಟ್ ಮಾಡಬೇಕು, ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ಬರಬೇಕು. ಸೊ ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ಅಂದರೆ ಇಲ್ಲಿಂದ ಡಿಸ್ಟೆನ್ಸ್ ಸೇಮ್ ಇರುತ್ತಲ್ವಾ? ಸೊ ಇಲ್ಲಿಂದ ಇಲ್ಲಿಗೂ ಸೇಮ್ ಇರಬೇಕು, ಇಲ್ಲಿಂದ ಈ ಡಿಸ್ಟೆನ್ಸು ಈಕ್ವಲ್ ಆಗಿರಬೇಕು. ಸೊ ಈ ಡಿಸ್ಟೆನ್ಸ್ ಏನಿದೆ ಲೆಂತು 5, ಯಾಕಂದರೆ ಲಾರ್ಜರ್ ಒನ್. ಸೊ ಇಲ್ಲಿ 5 ಇದೆ, ಅಂದರೆ ಹಾಫ್ ಡಿವೈಡ್ ಆಯಿತು ಅಂದರೆ ಏನಾಯಿತು? ಇಲ್ಲಿ 2.5 ಆಗುತ್ತೆ. ಇಲ್ಲಿ ಡಿಸ್ಟೆನ್ಸ್ 3 ಫೀಟ್ ಇದೆ, ಅಂದರೆ ಹಾಫ್ ಡಿವೈಡ್ ಆಯಿತು ಅಂದರೆ ಎಷ್ಟು? 1.5 ಅಂದರೆ ಇಲ್ಲಿಂದ ಇಲ್ಲಿಗೆ 1.5 ಡಿಸ್ಟೆನ್ಸಲ್ಲಿ ಟೇಬಲ್ ಬರುತ್ತೆ. ಹಾಗೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಿರುತ್ತೆ? 2.5. ಇಲ್ಲೂ 2.5, ಇಲ್ಲಿ 1.5. ಓಕೆನಾ? ಸೊ ಈಗ ಕೋಆರ್ಡಿನೇಟ್ಗೆ ನಾನು ಸಮ್ ನೇಮ್ ಕ್ಯಾನ್ ವಿ, ಸೊ ಯು ವಿ ಡಬ್ಲ್ಯೂ, ಲೆಟ್ ಮಿ ಜಿ. ಓಕೆ, ಸೊ ಕೋಆರ್ಡಿನೇಟ್ ಯು ವಿ.
ಸೊ ಕೋಆರ್ಡಿನೇಟ್ ನಾವು ಬರೀಬೇಕು ಅಂತಂದ್ರೆ ಈಗ ಇಲ್ಲಿ ಮಿಡ್ ಪಾಯಿಂಟ್ ಸೆಂಟರ್ದ ಪಾಯಿಂಟ್ ಏನಿರುತ್ತೆ, ಸೆಂಟರ್ದ ಪಾಯಿಂಟ್ ಇಲ್ಲಿ ಬರ್ತಿದ್ದೀನಿ. ಓಕೆನಾ? ಸೊ 3,7.5 ಇಲ್ಲೇನು ಬರುತ್ತೆ ಅಂದರೆ ಇಲ್ಲಿಂದ ಇಲ್ಲಿಗೆ ಇಲ್ಲೂ ಕೋಆರ್ಡಿನೇಟ್ ರನ್ ಆಗ್ತಿರುತ್ತಲ್ವಾ. ಸೊ 7, ಇಲ್ಲಿ 8, ಇಲ್ಲಿ 6, ಇಲ್ಲಿ 5 ಇದು ನೆಗೆಟಿವ್ ಅಲ್ಲಿ ಇರುತ್ತೆ. ಓಕೆನಾ? ಇಲ್ಲಿ 9 ಇರುತ್ತೆ. ಸೊ ಈಗ ಇಲ್ಲಿ 7.5 ಇದೆ ವೈ ಆಕ್ಸಿಸ್. ಫಸ್ಟ್ ಎಕ್ಸ್ ಆಕ್ಸಿಸ್ ಚೆಕ್ ಮಾಡೋಣ. ಸೊ ಎಕ್ಸ್ ಆಕ್ಸಿಸ್ ಇಲ್ಲಿ 3 ಇದೆ. ನಮ್ಗೆ ಇಲ್ಲಿ ಬರಬೇಕು ಅಂತಂದ್ರೆ ಎಕ್ಸ್ ಆಕ್ಸಿಸ್ ಇಂದ 2.5 ಜಾಸ್ತಿ ಆಗುತ್ತೆ ಎಕ್ಸ್ ಆಕ್ಸಿಸ್ ಈ ಪಾಯಿಂಟ್ಗೆ. ಓಕೆನಾ? 2.5 ಜಾಸ್ತಿ ಆಗ್ತಿದೆ ಅಂದ್ರೆ 3ಗೆ. ಸೊ ಇಟ್ ಇಸ್ 5.5 ಕಾಮ ವೈ ಆಕ್ಸಿಸ್ ಇಲ್ಲಿ 1.5 ಜಾಸ್ತಿ ಆಗ್ತಿದೆ ಅಂತಂದ್ರೆ 7.5ಗೆ 1.5 ಜಾಸ್ತಿ ಆಗ್ತಿದೆ ಅಂತಂದ್ರೆ ಇಟ್ ಇಸ್ 9. ಸೊ ಹಿಯರ್ ಕಮ್ಸ್ 5.5, 9. ಓಕೆ. ಸೊ ಈಗ ಡಬ್ಲ್ಯೂಗೆ ಚೆಕ್ ಮಾಡಿದ್ರೆ 5.5 ಎಕ್ಸ್ ಆಕ್ಸಿಸ್ ಸೇಮ್ ಇರುತ್ತೆ, ಯಾಕಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ಎಕ್ಸ್ ಆಕ್ಸಿಸ್ ಬಂದಿರುತ್ತಲ್ವಾ. 5.5 ವೈ ಆಕ್ಸಿಸ್ ಏನಾಗಿರುತ್ತೆ 1.5 ಕಡಿಮೆ ಆಗಿರುತ್ತೆ. ಸೊ 5.5ಗೆ 1.5 ಕಡಿಮೆ ಮಾಡಿದೀನಿ ಅಂತಂದ್ರೆ ಇಟ್ ಇಸ್ 6. ಓಕೆ. ಸೊ ಹಿಯರ್ ಕಮ್ಸ್, ಸೊ ಈಗ 3 ಇಂದ 2.5 ಅಷ್ಟು ಕಡಿಮೆ ಆಗಬೇಕು. ಸೊ 2.5 ಅಂತಂದ್ರೆ ಎಷ್ಟಾಗುತ್ತೆ ಇಲ್ಲಿ 3 - 2.5 ಅಂದ್ರೆ 0.5. ಜಿಗೆ 0.5 ಬರುತ್ತೆ ಎಕ್ಸ್ ಆಕ್ಸಿಸ್. ವೈ ಆಕ್ಸಿಸ್ ಬಂದು 1.5 ಜಾಸ್ತಿ ಇರುತ್ತೆ. ವೈಗೆ ಇಲ್ಲಿ ಸೇಮ್ ಇರುತ್ತೆ 6, ಯಾಕಂದ್ರೆ ಸೇಮ್ ಪಾಯಿಂಟ್ ಇಂದ ಬಂದಿರುತ್ತೆ. ಸೊ ಸಿ ಪಾಯಿಂಟಿಗೆ ಇಲ್ಲಿ ಯಾವ್ದು ಸೇಮ್ ಇರುತ್ತೆ, ವೈ ಆಕ್ಸಿಸ್ ಸೇಮ್ ಇರುತ್ತೆ, ಎಕ್ಸ್ ಆಕ್ಸಿಸ್ ಇಲ್ಲಿ ಸೇಮ್ ಇದೆ ಅಂದ್ರೆ 0.5, 9. ಓಕೆ. ಸೊ ಎಲ್ಲ ಕೋಆರ್ಡಿನೇಟ್ಸ್ ನಮ್ಗೀಗ ಗೊತ್ತಾಯ್ತು. So with this we finish the first exercise. So ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಓಕೆನಾ? ಥ್ಯಾಂಕ್ ಯು.